ಗುರು, ನೀನ್ ನಿಮ್ಮ ಏರಿಯಾ MLA ಆಗ್ಬೋದು, ಅದು ಫ್ರೀ ಆಗಿ 1,80,00,000 ಸಂಬಳ ಸಿಗ್ತದೆ. ಆ್ಯಂಡ್ ಇದ್ರಲ್ಲಿ ಇನ್ನೊಂದು ಮಜಾ ಏನಂದ್ರೆ ಯಾವ ನನ್ನ ಮಗನಿಗೂ ಬಕೆಟ್ ಹಿಡಿಯಂಗಿಲ್ಲ. ನೀನು ಒಂದೇ ಒಂದು ಪ್ರಾಬ್ಲಮ್ಮು, ನಿನ್ನ ಫೇವ್ರೇಟ್ ಪಾರ್ಟಿಗಳ ಥರ ಅಲ್ಲ ಇದು. ನೀನು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಇರ್ತೀಯ, ಇಲ್ಲ ಕೆಲಸನ ಕಿತ್ತಾಕ್ಬಿಡ್ತಾರೆ. ಇನ್ನೊಂದು ಮಜಾ ಏನಂದ್ರೆ ನೀನು ಯಾವ ಧರ್ಮ ಯಾವ ಜಾತಿ ಅಂತ ಯಾವ ನನ್ನ ಮಗನೂ ಕೇಳಲ್ಲ. ನೀನು ಕೆಲಸ ಮಾಡಕ್ಕೆ ಬರುತ್ತಾ ಅಷ್ಟೇ ಮ್ಯಾಟ್ರ್ ಆಗೋದು. ನೀನು ಕೆಲಸ ಮಾಡ್ತಿದ್ದೆ ಇಲ್ವ ಹೆಂಗೆ ಗೊತ್ತಾಗುತ್ತೆ? ಈ ಥರ ವ್ಲಾಗ್ಸು ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಬೇಕು. ಹೋಗ್ಲಿ, ನಿಮ್ಮ ಏರಿಯಾ MLA ಮುಖ ನೋಡಿದೆ ಒಂದ್ಸಲ ಆದರೂ. ನಾನು ಇವಾಗ ತೋರಿಸೋ ವೆಬ್ಸೈಟಲ್ಲಿ ನೀವು ಅವನ್ನ ನೋಡ್ಬೋದು. ನೀವು ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಟರು ಕೆಲಸಗಾರ ಕೆಲಸ ಮಾಡ್ತಾನೆ ಇಲ್ವ ಅಂತ ನೋಡ್ಬೋದು. ನಿಮ್ಮ MLA ಕೆಲಸ ಮಾಡ್ತಿಲ್ಲ ಅಂದರೆ ಹಿಂಗೆ ಕಿತ್ಬೋದು ಕೆಲಸದಿಂದ. ವೆಬ್ಸೈಟ್ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಬೈ ದ ವೇ, ಈ ಥರ ಯಾರ ಮುಖನೂ ನಮ್ಮ ವೆಬ್ಸೈಟಲ್ಲಿ ಇರಲ್ಲ. ಯಾಕಂದರೆ ಕೆಲಸ ಮಾತಾಡಬೇಕು, ಮನುಷ್ಯ ಅಲ್ಲ. ವೆಬ್ಸೈಟ್ದು UI UX ನೋಡಿದ್ರು ನೀವು ಇಲ್ಲಿ ಸಿಟಿಸನ್ ಆಗಿ ರಿಜಿಸ್ಟರ್ ಆಗ್ಬೋದು. ಮೇಲೆ ರೋಡ್ ಪ್ರಾಬ್ಲಮ್ ಇದೆಯಾ, ಪಾರ್ಕ್ ಪ್ರಾಬ್ಲಮ್ ಇದೆ, ಎಜುಕೇಶನ್ ಪ್ರಾಬ್ಲಮ್ ಇದೆ, ಎಲ್ಲ ಇಲ್ಲಿ ಟಿಕ್ ಹೊಡಿಬೋದು. ಪಬ್ಲಿಕ್ ಇಶ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಏರಿಯಾ ಯಾವ ಎಲೆಕ್ಷನ್ನು ಯಾವ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡಿ. ಜಾಬ್ ಇಶ್ಯೂಸು, ಹೆಲ್ತ್ ಇಶ್ಯೂಸು, ಎಜುಕೇಶನ್, ರೋಡ್ಸು, ವಾಟರು, ಸೀವೇಜು, ಗಾರ್ಬೇಜು ಬೇಜಾನಿದೆ, ಎಲ್ಲ ರಿಪೋರ್ಟ್ ಮಾಡಿ. ಮನೇಲಿ ನನ್ನ ಹೆಂಡತಿ ಬೈದ್ಬಿಟ್ಲು, ನನ್ನ ಸೆಟಪ್ ಏನೋ ಅಂದ್ಬಿಟ್ಲು ಅಂತ ಇಷ್ಟ ಬಂದಂಗೆಲ್ಲ ರೋಡ್ ಕಿತ್ತಾಕಂಗಿಲ್ಲ ಇಲ್ಲಿ. ನೀವು ನಾಳೆ ಹಾಕೋ ರೋಡು ನಾಡಿದ್ದು ಕಿತ್ತೋಗ್ಬಿಟ್ಟು ತಿರ್ಗಾ ಅದಕ್ಕೆ ಇನ್ನೊಂದು 650 ಕೋಟಿ ದೆಂಗ್ಬಿಟ್ರೆ ನೀವು ಹಂಗೆಲ್ಲ ಮಾಡಂಗಿಲ್ಲ. ನೀವು ಕೆಲಸ ಶುರು ಮಾಡೋ ಮುಂಚೆ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊತೀರಾ, ಅದನ್ನ ಸೆಗ್ರಿಗೇಟ್ ಮಾಡ್ತೀರಾ, ಅಡ್ಮಿನಿಸ್ಟ್ರೇಷನ್ ಜೊತೆ ಕೆಲಸ ಮಾಡ್ತೀರಾ. ಫಸ್ಟ್ ಪ್ಲಾನ್ ಮಾಡಬೇಕು. ಪ್ಲಾನಲ್ಲಿ 4 ಆಪ್ಷನ್ಸ್ ಕೊಡಬೇಕು. ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ಪ್ಲಾನ್ D. ಇದ್ರಲ್ಲಿ ಒಂದು ಪ್ಲಾನ್ ಜನರು ಸೆಲೆಕ್ಟ್ ಮಾಡ್ತಾರೆ. ಫುಲ್ಲು ಟ್ರಾನ್ಸ್ಪರೆನ್ಸಿ ಇರಬೇಕಮ್ಮ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಜೆಕ್ಟ್ಗೆ 100 ಕೋಟಿ ಬಂತು ಅಂತ ಇಟ್ಕೊಳ್ಳಿ. ಆ 100 ಕೋಟಿಲಿ 1 ರೂಪಾಯಿ ಯಾರ್ಯಾರಿಗೆ ಹೋಯ್ತು, ಎಲ್ಲೆಲ್ಲಿ ಹೋಯ್ತು, ಎಲ್ಲ ಲೆಕ್ಕ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹೆಂಗಿರುತ್ತೆ ಅವಾಗಲೇ ಹೇಳಿದ್ನಲ್ಲ, ಈ ಥರ ವೀಡಿಯೋಸ್ ಮಾಡಿ. ಗೊತ್ತಿಲ್ವಾ, ನಾನು ಹೇಳ್ಕೊಡ್ತೀನಿ ಬನ್ನಿ, ಟ್ಯುಟೋರಿಯಲ್ಗೆ ಬನ್ನಿ. ಆದ್ಮೇಲೆ ಪ್ರತಿ 6 ತಿಂಗಳಿಗೂ ಒಂದ್ಸಲ ಪೋಲಿಂಗ್ ನಡೆಯುತ್ತೆ. ನೀವು ಹೆಂಗೆ ಕಿತ್ತಾಕ್ತಿದ್ದೀರ ಕೆಲಸನ ಅಂತ. ಚೆನ್ನಾಗಿತ್ತು ಅಂದರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತಂದರೆ ಕರೆಕ್ಷನ್ಸಿಗೆ ಟೈಮ್ ಸಿಗುತ್ತೆ. ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಾಕೋದು, ನಿಮ್ಮದೇ ಒಂದು ಪ್ರೈವೇಟ್ ಸ್ಕೂಲ್ನ ತೆಗೆಯೋದು, ರೋಡ್ ಕಿತ್ತಾಕೋದು, ಮಾಡಬೇಕಾಗಿರೋ ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಇವ್ರ ಮಧ್ಯೆ ಜಗಳ ತಂದು ಹಾಕೋದು, ಕಾಸು ಕೊಡೋದು, ಎಣ್ಣೆ ಕೊಡೋದು, ಚಡ್ಡಿ ಕಾಚಾ ಬನೀನ್ಗೆಲ್ಲ ಮಾರ್ಕೊಳ್ಳೋದು, ಇದೆಲ್ಲ ಮಾಡ್ಕೊತಾ ಇದ್ರೆ ತಗ್ಲಾಕೊಂತೀರ. 3 ತಿಂಗಳಲ್ಲಿ ಕಿತ್ತಾಕ್ತಾರೆ ನಿಮ್ಮನ್ನ. ನೀವೇ MLA ಆಗಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೊಡಮ್ ಅಷ್ಟೇ. ಒಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ, ಇಲ್ಲಿ ಅಗ್ರಿ ಕೊಡಿ, ನಿಮ್ಮ ಹೆಸರು, ಪ್ಲೇಸ್ ಹಾಕಿ, ನೆಕ್ಸ್ಟ್ ಕೊಟ್ರೆ ಆಗ್ತೀರ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ